ನಮಸ್ಕಾರ. ನೀವು ಸೋತಿದ್ದೇನೆ ಎಂದು ಅಂದುಕೊಂಡಿದ್ದೀರಾ? ಜೀವನದಲ್ಲಿ ಹತಾಶರಾಗಿದ್ದೀರಾ? ಹಾಗಿದ್ದರೆ ಒಮ್ಮೆ ನಿಮ್ಮ ಜನ್ಮದ ಇತಿಹಾಸವನ್ನು ನೆನಪಿಸಿಕೊಳ್ಳಿ. ನೀವು ಈ ಭೂಮಿಗೆ ಬರುವ ಮೊದಲೇ ಕೋಟ್ಯಾಂತರ ಸ್ಪರ್ಧಿಗಳ ವಿರುದ್ಧ ಹೋರಾಡಿ ಗೆದ್ದು ಬಂದವರು. ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ಜೀವನವು ಪ್ರತಿ ಕ್ಷಣವೂ ಒಂದು ಯುದ್ಧ. ಆ ಯುದ್ಧವು ಗರ್ಭಕೋಶದ ಒಳಗೆ ಶುಕ್ರಾಣುವಿನ ರೂಪದಲ್ಲಿರುವಾಗಲೇ ಶುರುವಾಗಿತ್ತು. ಇಂದು ನಾವು ಮನುಷ್ಯನ ಅಸ್ತಿತ್ವದ ಮೂಲ ಮತ್ತು ಅದರ ಶಕ್ತಿಯನ್ನು ಸಂರಕ್ಷಿಸುವ ಚಾಣಕ್ಯರ ಅದ್ಭುತ ವಿಜ್ಞಾನದ ಬಗ್ಗೆ ತಿಳಿಯೋಣ. ಮೊದಲ ವಿಜಯ, ಅಸಾಧ್ಯವಾದುದನ್ನು ಸಾಧಿಸುವುದು, ದ ಫಸ್ಟ್ ವಿಕ್ಟರಿ. ಚಾಣಕ್ಯರ ಮೊದಲ ಪಾಠ, ನಿಮ್ಮಲ್ಲಿ ಗೆಲ್ಲುವ ಗುಣ ಜನ್ಮಜಾತವಾಗಿದೆ. ಒಂದು ಬಾರಿ ಸ್ಖಲನವಾದಾಗ ಬಿಡುಗಡೆಯಾಗುವ ಕೋಟ್ಯಾಂತರ ಶುಕ್ರಾಣುಗಳಲ್ಲಿ ಕೇವಲ ಒಂದು ಮಾತ್ರ ಗುರಿ ತಲುಪಲು ಸಾಧ್ಯ. ಅದುವೇ ನೀವು. ಅಂದರೆ ನೀವು ಹುಟ್ಟುವಾಗಲೇ ಅತ್ಯಂತ ವೇಗವಂತ, ಬಲಶಾಲಿ ಮತ್ತು ಅದೃಷ್ಟವಂತರಾಗಿದ್ದೀರಿ ಎಂದರ್ಥ. ಚಾಣಕ್ಯನ ಪ್ರಕಾರ ಈ ಮೊದಲ ಗೆಲುವಿನ ಸ್ಮರಣೆಯು ನಿಮ್ಮಲ್ಲಿರುವ ಕೀಳರಿಮೆಯನ್ನು ಹೋಗಲಾಡಿಸಬೇಕು. ಸೋಲಲು ನೀವು ಹುಟ್ಟಿಲ್ಲ, ಸೃಷ್ಟಿಯ ಶ್ರೇಷ್ಠ ಆಯ್ಕೆ ನೀವು. ಎರಡನೇದು, ವೀರ್ಯ ಮತ್ತು ಚೈತನ್ಯ, ವೈಟಾಲಿಟಿ ಆ್ಯಂಡ್ ಮೆಂಟಲ್ ಪವರ್. ಚಾಣಕ್ಯರು ಬ್ರಹ್ಮಚರ್ಯಕ್ಕೆ ಹೆಚ್ಚಿನ ಒತ್ತು ನೀಡಿದ್ದಾರೆ. ಅವರ ಪ್ರಕಾರ ವೀರ್ಯವು ಶರೀರದ ಸಾರ. ಇದು ಕೇವಲ ಸಂತಾನೋತ್ಪತ್ತಿಯ ದ್ರವವಲ್ಲ, ಇದು ಮನುಷ್ಯನ ಬುದ್ಧಿಶಕ್ತಿ ಮತ್ತು ಓಜಸ್ಸಿನ ಮೂಲ. ಈ ಶಕ್ತಿಯನ್ನು ವ್ಯರ್ಥ ಮಾಡುವವನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ದುರ್ಬಲನಾಗುತ್ತಾನೆ. ಚಾಣಕ್ಯನು ಚಂದ್ರಗುಪ್ತನಿಗೆ ನೀಡಿದ ಮೊದಲ ತರಬೇತಿಯೇ ಇಂದ್ರಿಯ ನಿಗ್ರಹ. ನೀವು ಎಷ್ಟು ಶಕ್ತಿಯನ್ನು ಸಂರಕ್ಷಿಸುತ್ತೀರೋ ಅಷ್ಟು ತೀಕ್ಷ್ಣವಾಗಿ ನಿಮ್ಮ ಮೆದುಳು ಕೆಲಸ ಮಾಡುತ್ತದೆ. ಶಕ್ತಿಯ ಸಂರಕ್ಷಣೆಯೇ ಯಶಸ್ಸಿನ ಮೊದಲ ಮೆಟ್ಟಿಲು. ಮೂರನೇದು, ಬೀಜ ಮತ್ತು ವಂಶದ ಗುಣಮಟ್ಟ, ಕ್ವಾಲಿಟಿ ಆಫ್ ದ ಸೀಡ್. ಚಾಣಕ್ಯ ನೀತಿಯಲ್ಲಿ ಒಂದು ಮಾತಿದೆ, ಒಳ್ಳೆಯ ಬೀಜದಿಂದ ಮಾತ್ರ ಉತ್ತಮ ಫಲ ಸಿಗಲು ಸಾಧ್ಯ. ಒಬ್ಬ ವ್ಯಕ್ತಿಯ ಆಹಾರ ಪದ್ಧತಿ, ವಿಚಾರಧಾರೆ ಮತ್ತು ಶಿಸ್ತು ಅವನ ಸಂತಾನದ ಮೇಲೆಯೂ ಪ್ರಭಾವ ಬೀರುತ್ತದೆ. ನೀವು ನಿಮ್ಮ ಶರೀರವನ್ನು ದೇವಸ್ಥಾನದಂತೆ ಪವಿತ್ರವಾಗಿಟ್ಟರೆ ಮಾತ್ರ ಮುಂಬರುವ ಪೀಳಿಗೆಯು ಬಲಿಷ್ಠವಾಗಿರುತ್ತದೆ. ವ್ಯಸನಗಳಿಂದ ದೂರವಿರಿ, ಆರೋಗ್ಯಕರ ಜೀವನ ಶೈಲಿ ಅಳವಡಿಸಿಕೊಳ್ಳಿ. ನಿಮ್ಮ ಶರೀರದ ಪ್ರತಿಯೊಂದು ಕಣವೂ ನಿಮ್ಮ ಪೂರ್ವಜರ ಮತ್ತು ನಿಮ್ಮ ಸಾಧನೆಯ ಪ್ರತಿಫಲ ಎಂಬುದು ನೆನಪಿರಲಿ. ನೀವು ಗೆಲ್ಲಲೇಬೇಕಾದವರು, ಏಕೆಂದರೆ ಅಂದು ಕೋಟ್ಯಾಂತರ ಶುಕ್ರಾಣುಗಳ ನಡುವೆ ಹೋರಾಡಿ ಗೆದ್ದ ಆ ಕಿಚ್ಚು ಇಂದಿಗೂ ನಿಮ್ಮ ರಕ್ತದಲ್ಲಿದೆ. ನಿಮ್ಮ ಶಕ್ತಿಯನ್ನು ವ್ಯರ್ಥ ಮಾಡಬೇಡಿ, ಗುರಿಯತ್ತ ನಡೆಯಿರಿ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ನಲ್ಲಿ ತಿಳಿಸಿ. ಜೀವನದಲ್ಲಿ ಹತಾಶರಾಗಿರುವ ನಿಮ್ಮ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿ, ಅವರಿಗೆ ಅವರ ಅಸಲಿ ಶಕ್ತಿಯ ಅರಿವು ಮಾಡಿಕೊಡಿ. ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ವೀರನಂತೆ ಬದುಕಿ. ಇದು ನಿಮ್ಮ ಚಾಣಕ್ಯ.